ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ನಮ್ಮ ಒಂದು ಕರ್ನಾಟಕದಿಂದ ಈ ನಡುವೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಮತ್ತು ಸ್ಟೂಡೆಂಟ್ಸ್ ಗಳು ಒಂದು ಹೊಸದಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಅನ್ನ ಮಾಡುವಂತಹ ಒಂದು ಮೂಲಕ ಬಹಳಷ್ಟು ಒಂದು ಡೌಟ್ಸ್ ಅನ್ನ ಕೇಳಿದಿರಿ, ಬಹಳಷ್ಟು ಒಂದು ಕಮೆಂಟ್ಸ್ ಅನ್ನ ಮಾಡಿದಿರಿ. ಬ್ರದರ್, ಈ ಬಾರಿ ನಾವೇನು ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ನಾವು ಅಪ್ಲೈ ಅನ್ನ ಮಾಡಿದೀವಿ, ಆದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಟೈಮ್ ನಲ್ಲಿ ನಾವು ಯಾವ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಒಂದು ವ್ಯಾಲಿಡಿಟಿ ಎಕ್ಸ್ಪೈರ್ ಡೇಟ್ ಏನಾಗಿರುತ್ತೆ, ಈ ಡಾಕ್ಯುಮೆಂಟ್ಸ್ ನ ಒಂದು ಜೊತೆಯಲ್ಲೇ ಏನಾದ್ರೂ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡಬೇಕಾ, ಅಥವಾ ಏನಾದ್ರೂ ಒಂದು ಡಿಪ್ಲೊಮಾ ಅಥವಾ ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡಬೇಕಾ, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಅನ್ನ ಸಹ ನಾವು ಸಬ್ಮಿಟ್ ಅನ್ನ ಮಾಡಬೇಕಾ, ಇದರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಬ್ರದರ್ ಅಂತ ಬಹಳಷ್ಟು ತಾವು ಡೌಟ್ಸ್ ಅನ್ನ ಕೇಳಿದಿರಿ. ಸೊ ಬನ್ನಿ, ಈ ಒಂದು ವಿಡಿಯೋ ಮುಖಾಂತರ ನಾನು ಕಂಪ್ಲೀಟ್ ಆಗಿರುವಂತಹ ಒಂದು A to Z ಇನ್ಫಾರ್ಮೇಶನ್ ನಾನು ಶೇರ್ ಅನ್ನ ಮಾಡ್ತಾ ಇದೀನಿ. ನಾನು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದೀನಿ, ತಾವು ಸಾಧ್ಯವಾದಷ್ಟು ತಾವು ವಿಡಿಯೋನ ಕೊನೆ ತನಕ ನೋಡಿ. ತಮಗಿರುವಂತಹ ಒಂದು ಡೌಟ್ಸ್, ತಮಗಿರುವಂತಹ ಒಂದು ಕನ್ಫ್ಯೂಷನ್ಸ್ ಅನ್ನ ಆದಷ್ಟು ತಾವು ದೂರ ಮಾಡಬೇಕು ಅಂದ್ರೆ ವಿಡಿಯೋನ ತಾವು ಕೊನೆ ತನಕ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ನಮಗೆ ಆಲ್ರೆಡಿ ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಒಂದು ಕ್ಲಾರಿಟಿ ಇದ್ರೂ ಕೂಡ ತಾವು ಕೂಡ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ನೋಡೋದಕ್ಕೆ ತಾವು ಪ್ರಯತ್ನವನ್ನ ಮಾಡಿ. ಕಾರಣ ಏನಂದ್ರೆ ಈ ಬಾರಿ ಒಂದು ಹೊಸದಾಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ನಾನು ಮೊದಲಿಂದಲೂ ಹೇಳ್ತಾ ಇದೀನಿ, ತಮಗಿರುವಂತಹ ಒಂದು ಡೌಟ್ಸ್ ಅನ್ನ ತಾವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಅಂತ. ಸೊ ಸಾಕಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಮುಖಾಂತರ ತಮ್ಮ ಡೌಟ್ಸ್ ಅನ್ನ ಕೇಳಿದಿರಿ. ತುಂಬಾ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಕಡೆಯಿಂದ. ಇನ್ನು ತಮಗೆ ಅದು ಯಾವುದೇ ಒಂದು ಡೌಟ್ಸ್ ಆದ್ರೂ ಕೂಡ ತಾವು ಕ್ವಶನ್ಸ್ ಅನ್ನ ತಾವು ರೈಸ್ ಅನ್ನ ಮಾಡಬಹುದು, ಡೌಟ್ಸ್ ಅನ್ನ ತಾವು ಕೇಳಬಹುದು. ಅದೇ ರೀತಿಯಾಗಿ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸೇ ಅಲ್ಲ, ನಮ್ಮ ಒಂದು ಕರ್ನಾಟಕದ ಪ್ರತಿ ಒಂದು ಗವರ್ನಮೆಂಟ್ ಜಾಬ್ ಗಳ ಒಂದು ಅಪ್ಡೇಟ್ ಗಳಿಗೋಸ್ಕರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಬನ್ನಿ, ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈಗ ನಾನು ಸ್ಕ್ರೀನ್ ಮೇಲೆ ನಾನು ಝೂಮ್ ಮಾಡಿ ಕ್ಲಿಯರ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಇಲ್ಲಿ ನೋಡಿ, ಈ ಒಂದು ಇಂಡಿಯಾ ಪೋಸ್ಟ್ ಆಫೀಸ್ ಎನ್ನುವಂತಹ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡರ್ ನಲ್ಲಿ ಬರುತ್ತೆ. ಅಂದ್ರೆ ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ಅಂಡರ್ ನಲ್ಲಿ ಬರುತ್ತೆ. ಸೊ ಆ ಒಂದು ರೀಸನ್ ಇಂದ ತಾವು ಇಲ್ಲಿ ಒಂದು ಸೆಂಟ್ರಲ್ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಏನು ಒಂದು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಎಸ್ಪೆಷಲಿ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರೆಲ್ಲ ಒಂದು ರಿಸರ್ವ್ ಆಗಿರುವಂತಹ ಒಂದು ಕ್ಯಾಟಗರಿಯಲ್ಲಿ ಯಾರೆಲ್ಲ ಒಂದು ಅಪ್ಲೈ ಅನ್ನ ಮಾಡಿರ್ತೀರಿ, ಯಾರೆಲ್ಲ ಒಂದು ರಿಲ್ಯಾಕ್ಸೇಷನ್ ಅನ್ನುವಂತಹ ಒಂದು ಕ್ಯಾಟಗರಿಯಿಂದ ಅಪ್ಲೈ ಅನ್ನ ಮಾಡಿರ್ತೀರಿ, ಖಂಡಿತವಾಗಿ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ತಾವು ಆಸ್ ಎ ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ SC ಆಗಿರ್ಬೋದು, ST ಆಗಿರ್ಬೋದು ಮತ್ತು PWD ಆಗಿರ್ಬೋದು, ಈ ರೀತಿಯಾಗಿರುವಂತಹ ಒಂದು ಕ್ಯಾಂಡಿಡೇಟ್ ಗಳು ಈ ಬಾರಿ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ತಾವು ಮಾಡಿ. ಇಲ್ಲಿ ತಾವು ಸ್ಕ್ರೀನ್ ಮೇಲೆ ತಾವು ಅಬ್ಸರ್ವ್ ಅನ್ನ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾನು ಶೇರ್ ಅನ್ನ ಮಾಡೋ ಮುಖಾಂತರ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೊಂದು ಒಂದು ಕೆಲವೊಂದು ಅಡಿಷನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು ಕೂಡ ಈ ಬಾರಿ ಕೇಳ್ತಾ ಇದ್ದಾರೆ. ಸೊ ಸಾಧ್ಯವಾದಷ್ಟು ತಾವು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಆದಷ್ಟು ಬೇಗ ತಾವು ರೆಡಿಯನ್ನ ಮಾಡ್ಕೊಳ್ಳಿಕ್ಕೆ ತಾವು ಪ್ರಯತ್ನವನ್ನ ಮಾಡಬಹುದು. ತಾವು ಮೊದಲನೇದಾಗಿ ಇಲ್ಲಿ ಒಂದು ಆಫ್ಟರ್ ನಿಮ್ಮ ಒಂದು ಸೆಲೆಕ್ಷನ್ ಆದ ನಂತರ ನಿಮ್ಮನ್ನು ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡಿದ ನಂತರ ನಿಮ್ಗೆ ಇಲ್ಲಿ ಕೇವಲ ಒಂದು 10 ದಿನದ ಕಾಲ ತಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತಮಗೆ ಒಂದು ಟೈಮ್ ಅನ್ನೋದು ಕೊಡ್ತಾರೆ. ತಾವು ಯಾವ ಒಂದು ಡಿವಿಷನ್ ನ ತಾವು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡಿರ್ತೀರಿ ಆಸ್ ಎ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ, ಅದೇ ಒಂದು ಡಿವಿಷನ್ ಗೆ ತಾವು ಹೋಗಿ ತಾವು ಡಾಕ್ಯುಮೆಂಟ್ಸ್ ಗಳನ್ನ ತಾವು ಕಂಪ್ಲೀಟ್ ಆಗಿ ವೆರಿಫಿಕೇಶನ್ ಮಾಡ್ಕೊಂಡು ತಾವು ಬರಬೇಕಾಗಿರುತ್ತೆ. ನಮಗೆ ಹೇಗೆ ಗೊತ್ತಾಗುತ್ತೆ ಯಾವ ಒಂದು ಡಿವಿಷನ್ ಗೆ ಹೋಗಬೇಕು ಏನು ಎಂಬುದರ ಬಗ್ಗೆ? ಖಂಡಿತವಾಗಿ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿ ಅನ್ನೋದು ಏನ್ ತಾವು ಪ್ರೊವೈಡ್ ಅನ್ನ ಮಾಡಿರ್ತೀರಾ, ಈ ಎರಡಕ್ಕೂ ಅಂದ್ರೆ ಒಂದು ಮೆಸೇಜ್ ಮತ್ತು ಇಮೇಲ್ ಐಡಿ ಎರಡಕ್ಕೂ ಒಂದು ಮೆಸೇಜ್ ಅನ್ನ ಒಂದು ಫಾರ್ವರ್ಡ್ ಅನ್ನ ಮಾಡ್ತಾರೆ. ತಾವು ಈ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಡಿವಿಷನ್ ಗೆ ತಾವು ಸೆಲೆಕ್ಷನ್ ಆಗಿದಿರಿ, ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಏನು ಒಂದು ಪ್ರಿಪೇರ್ ಅನ್ನ ಮಾಡಿಕೊಂಡು ಈ ಒಂದು ಡಿವಿಷನ್ ಗೆ ಬಂದು ತಾವು ಈ ಒಂದು ಡೇಟ್ ಗೆ ಬಂದು ತಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ತಾವು ಮಾಡ್ಕೊಂಡು ಹೋಗಬೇಕು ಅಂತ ಒಂದು ಮೆಸೇಜ್ ಮುಖಾಂತರ ತಮಗೆ ಒಂದು ಇಂಟಿಮೇಷನ್ಸ್ ಅನ್ನ ತಮಗೆ ಇಲ್ಲಿ ಮಾಡ್ತಾರೆ. ತಾವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಒರಿಜಿನಲ್ ಅಂಡ್ 2 sets ಆಫ್ ಸೆಲ್ಫ್ ಅಟ್ಯಾಚ್ಡ್ ಫೋಟೋ ಕಾಪಿ ಸಬ್ಮಿಷನ್ ಅಂತ ಒಂದು ಮೆನ್ಷನ್ ಅನ್ನ ಇಲ್ಲಿ ಒಂದು ಮಾಡಿದ್ದಾರೆ. ನಿಮ್ಮ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳು, ಪ್ರತಿ ಒಂದು ಡಾಕ್ಯುಮೆಂಟ್ಸ್ ನಾನು ಇವಾಗ ಹೇಳ್ತೀನಿ ಯಾವ ಒಂದು ಡಾಕ್ಯುಮೆಂಟ್ಸ್ ಅಂತ, ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಅನ್ನ ಎರಡು ಫೋಟೋ ಕಾಪೀಸ್ ಅನ್ನ ತಾವು ಮಾಡಿಕೊಂಡು ಸೆಲ್ಫ್ ಅಟ್ಯಾಸ್ಟೇಷನ್ಸ್ ಅನ್ನ ತಾವು ಮಾಡಿಕೊಂಡು ತಾವು ಹೋಗಿ ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಇಲ್ಲಿ ಒಂದೊಂದೇ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರಿ, ಇಲ್ಲಿ ಒಂದು ಮಾರ್ಕ್ ಶೀಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ.
ತಾವೇನು ಒಂದು SLC ಆ ಒಂದು ಕ್ವಾಲಿಫಿಕೇಶನ್ ಮೇಲೆ ತಾವು ಅಪ್ಲೈಯನ್ನ ಮಾಡಿದಿರಿ, ಖಂಡಿತವಾಗಿ ಅಪ್ಲೈಯನ್ನ ಮಾಡಿದಿರಿ. ಆ ಒಂದು ಮಾರ್ಕ್ಸ್ ಕಾರ್ಡ್ ಅಥವಾ ಒಂದು SLC ಆ ಒಂದು ಮಾರ್ಕ್ಸ್ ಕಾರ್ಡ್ ಸರ್ಟಿಫಿಕೇಟ್ ಅನ್ನ ಒರಿಜಿನಲ್ ಆಗಿರುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕು. ಅದರ ಜೊತೆಗೆ ಐಡೆಂಟಿಟಿ ಪ್ರೂಫ್ ಆಗಿರ್ಬೋದು. ಐಡೆಂಟಿಟಿ ಪ್ರೂಫ್ ಅಂದ್ರೆ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಯಾವುದಾದ್ರೂ ಒಂದು ಪ್ರೂಫ್ ಇದ್ರೂ ಕೂಡ ನಡೆಯುತ್ತೆ. ಓಕೆನಾ, ಇದೇ ಒಂದು ಬೇಕು ಅಂತ ಏನಿಲ್ಲ. ಕ್ಯಾಸ್ಟ್ ಒಂದು ಸರ್ಟಿಫಿಕೇಟ್ ಆಗಿರ್ಬೋದು, ಹೇಳಿದೀನಿ ಆಲ್ರೆಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾವುದು ಏನು ಅಂತ. ನಂತರ PWD ಸರ್ಟಿಫಿಕೇಟ್ ಆಗಿರ್ಬೋದು ಮತ್ತು EWS ನ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕು. ನೋಡಿ, ಮ್ಯಾಕ್ಸಿಮಮ್ ಆಗಿ ಈ 4 ಒಂದು ಡಾಕ್ಯುಮೆಂಟ್ಸ್ಗಳು ಏನಿರುತ್ತೆ, ಪ್ರತಿಯೊಬ್ಬರು ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನೋದು ಆಲ್ರೆಡಿ ರಿಸರ್ವ್ಡ್ ಆಗಿರುವಂತಹ ಒಂದು ಕ್ಯಾಟಗರಿಯವರು ಏನೋ ಒಂದು ಸೆಂಟ್ರಲ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಅನ್ನ ಮಾಡಬೇಕು. ರಿಮೈನಿಂಗ್ ಕ್ಯಾಟಗರಿಯವರು ಒಂದು ಸ್ಟೇಟ್ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸೆಂಟ್ರಲ್ ಏನೋ ಒಂದು ಸಬ್ಮಿಟ್ ಮಾಡಬೇಕು. ನಂತರ PWD ಒಂದು ಕ್ಯಾಟಗರಿಯವರು ಕೂಡ ಬಹಳ ಒಂದು ಕಮ್ಮಿ ಇರ್ತಾರೆ, ಅವರು ಕೂಡ ಈ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಬ್ಮಿಟ್ ಅನ್ನ ಮಾಡಬೇಕು. ನಂತರ EWS ನ ಒಂದು ಕ್ಯಾಟಗರಿ ಸೇರಿರುವ ಮಾತ್ರ ಈ ಒಂದು EWS ನ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ನಂತರ ಇಲ್ಲಿ ಒಂದು ಟ್ರಾನ್ಸ್ಜೆಂಡರ್ ನ ಒಂದು ಸರ್ಟಿಫಿಕೇಟ್ ಆಸ್ ಎ ತಾವೇನಾದ್ರು ಟ್ರಾನ್ಸ್ಜೆಂಡರ್ ಇದ್ರೆ ಟ್ರಾನ್ಸ್ಜೆಂಡರ್ ನ ಒಂದು ಸರ್ಟಿಫಿಕೇಟ್ ಇದ್ರೆ ತಾವು ಇಲ್ಲಿ ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ ಇಲ್ಲಿ ಒಂದು ಕೇಳಿದ್ದಾರೆ. ಇದು ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ನೋಡಿ, ಕೆಲವೊಂದು ಸ್ಟೇಟ್ ನಲ್ಲಿ ಏನಿರುತ್ತೆ ಅಂದ್ರೆ ಸರ್ಟಿಫಿಕೇಟ್ ಬೇರೆದಿರುತ್ತೆ, ಡೇಟ್ ಆಫ್ ಬರ್ತ್ ಪ್ರೂಫ್ ಬೇರೆದಿರುತ್ತೆ. ಬಟ್ ನಮ್ಮ ಒಂದು ಕರ್ನಾಟಕ ಒಂದು ಸ್ಟೇಟ್ ನಲ್ಲಿ ಏನಂದ್ರೆ ಪ್ರತಿಯೊಂದು ಡೀಟೇಲ್ಸ್ ಅನ್ನ, ನಮ್ಮ ಒಂದು ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಮಾರ್ಕ್ಸ್ ಆಗಿರ್ಬೋದು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಒಂದೇ ಒಂದು ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಅನ್ನ ಮಾಡಿರ್ತಾರೆ. ಓಕೆನಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಒಂದು ಸಂದರ್ಭದಲ್ಲಿ ಈ ಒಂದು ಡೇಟ್ ಆಫ್ ಬರ್ತ್ ಪ್ರೂಫ್ ಬೇಕಾಗಿಲ್ಲ. ಜಸ್ಟ್ ತಾವು ನಿಮ್ಮ ಒಂದು SLC ಆ ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಿದ್ರೆ ಸಾಕು, ಬೇರೆದೇನು ಸಪರೇಟ್ ಆಗಿ ತಾವು ಬರ್ತ್ ಪ್ರೂಫ್ ತಾವು ಇಲ್ಲಿ ಒಂದು ಕೊಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ತಾವು ಈ ಬಾರಿ ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಹೇಗೆ ಬ್ರದರ್ ಈ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ನಾವು ಮಾಡಬೇಕು ಅಂದ್ರೆ, ಆಬ್ವಿಯಸ್ಲಿ ನಿಮ್ಮ ಒಂದು ಅಕ್ಕಪಕ್ಕದ ಯಾವೆಲ್ಲ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಇರುತ್ತೆ, ಡೈರೆಕ್ಟ್ ಆಗಿ ಹೋಗಿ ತಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಲ್ಲಿ ತಾವು ಒಂದು ಡಾಕ್ಟರ್ ನ ವಿಸಿಟ್ ಅನ್ನ ಮಾಡಿ ಒಂದು ಮೆಡಿಕಲ್ ಒಂದು ಚೆಕ್ಅಪ್ ಅನ್ನ ಮಾಡಿ ಒಂದು ಫಾರ್ಮೆಟ್ ಸಿಗುತ್ತೆ. ಆ ಒಂದು ಫಾರ್ಮೆಟ್ ಅನ್ನ ತಾವು ತಗೊಂಡು ಕಂಪ್ಲೀಟ್ ಆಗಿರುವಂತಹ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ತಾವು ಡಾಕ್ಟರ್ಸ್ ಹತ್ರ ತಾವು ಬರ್ಸ್ಕೊಂಡು ಈಸಿಯಾಗಿ ತಾವು ಸಬ್ಮಿಟ್ ಅನ್ನ ತಾವು ಏನೋ ಒಂದು ಸಬ್ಮಿಟ್ ಅನ್ನ ಮಾಡಕ್ಕೆ ತಾವು ಪ್ರಯತ್ನ ಮಾಡಿ. ಇದು ಒಂದು ಅರುಣಾಚಲ ಪ್ರದೇಶಕ್ಕೆ ಇರುವಂತಹ ಒಂದು ಅಪ್ಡೇಟ್. ಇದು ನಿಮಗೆ ಬೇಕಾಗಿಲ್ಲ. ಇಷ್ಟು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಐ ಹೋಪ್ ತಮಗೆ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿದೆ ಅನ್ಕೊಂತೀನಿ. ಇವಾಗ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ಒಂದು ಕೆಲವೊಂದು ಅಡಿಷನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಮಾತಾಡಕ್ ಹೋದ್ರೆ, ಈ ಒಂದು ಡಾಕ್ಯುಮೆಂಟ್ಸ್ ಬಹಳ ಅಂದ್ರೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್. ಈ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಕೇಳಿಲ್ಲ, ಬದಲಾಗಿ ಏನು ಈ ಒಂದು ಡಾಕ್ಯುಮೆಂಟ್ಸ್ ನ ತಾವು ಈ ಬಾರಿ ಸಬ್ಮಿಟ್ ಮಾಡಲೇಬೇಕು ಅಂತಹ ಅಪ್ಡೇಟ್ ಸಹ ಬಂದಿದೆ. ಮೊದಲನೇದಾಗಿ ತಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಹೋಗುವಂತಹ ಒಂದು ಸಂದರ್ಭದಲ್ಲಿ ನಿಮ್ಮ 4 ರಿಂದ 5 ಒಂದು ಫೋಟೋಸ್ ಅನ್ನ ತಾವು ತಗೊಂಡು ಹೋಗೋದಕ್ಕೆ ತಾವು ಪ್ರಯತ್ನ ಮಾಡಿ. ಅಂದ್ರೆ 4 ರಿಂದ 5 ಒಂದು ಕಲರ್ ಫೋಟೋಸ್ ಅನ್ನ ತಾವು ಕಂಪಲ್ಸರಿ ಆಗಿ ತಾವು ತಗೊಂಡು ಹೋಗ್ಲೇಬೇಕು. ಇದರ ಒಂದು ಜೊತೆಗೆ ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂದ್ರೆ ಒಂದು ನಿವಾಸ ಪ್ರಮಾಣ ಪತ್ರ ಅಂತ ನಾವೇನ್ ಕರಿತೀವಿ, ಇದನ್ನ ತಾವು ಸಬ್ಮಿಟ್ ಅನ್ನ ಮಾಡಿ. ನಂತರ ನಿಮ್ಮ ಬಳಿ ಆಧಾರ್ ಕಾರ್ಡ್ ಆಬ್ವಿಯಸ್ಲಿ ಇದ್ದೇ ಇರುತ್ತೆ, ಒಂದು ವೋಟರ್ ID ಇರುತ್ತೆ. ಓಕೆ, ತಮ್ಮ ಬಳಿ ಏನಾದರೂ ಒಂದು ಈ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಡಾಕ್ಯುಮೆಂಟ್ಸ್ ಇದ್ರೆ ತಾವು ಸಬ್ಮಿಟ್ ಅನ್ನ ಮಾಡಿ. ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಅನ್ನ ಮಾಡಬೇಕಾಗಿರುತ್ತೆ. ಆಫ್ಟರ್ DV ಅಂದ್ರೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ಫುಲ್ ಆದ ನಂತರ ತಾವು ಇಲ್ಲಿ ಒಂದು ಪೊಲೀಸ್ ವೆರಿಫಿಕೇಶನ್ ಅನ್ನೋದು ತಾವು ಸಬ್ಮಿಟ್ ಅನ್ನ ತಾವು ಮಾಡಬೇಕಾಗಿರುತ್ತೆ. ಆದಷ್ಟು ಬೇಗ ತಾವು ಈ ಒಂದು ಪೊಲೀಸ್ ವೆರಿಫಿಕೇಶನ್ ಸರ್ಟಿಫಿಕೇಟ್ ಅನ್ನ ತಾವು ಮಾಡಿಸ್ಕೊಳ್ಳೋದು ಬಹಳ ಒಂದು ಒಳ್ಳೆಯ ಒಂದು ಕೆಲಸ ಅಂತಾನೆ ಹೇಳ್ತೀನಿ. ಇವಾಗ ಇದರ ಒಂದು ಜೊತೆಗೆ ಏನಾದ್ರೂ ನಾವು ಪಾನ್ ಕಾರ್ಡ್ ಅನ್ನ ನಾವು ಸಬ್ಮಿಟ್ ಅನ್ನ ಮಾಡ್ಬೇಕಂದ್ರೆ ಯಾವುದೇ ಒಂದು ಕಾರಣಕ್ಕೂ ಇಲ್ಲಿ ಒಂದು ಪಾನ್ ಕಾರ್ಡ್ ಅನ್ನೋದು ಇಲ್ಲಿ ಒಂದು ಕೇಳಿಲ್ಲ. ನಂತರ ಕಂಪ್ಯೂಟರ್ ಸರ್ಟಿಫಿಕೇಟ್ ಅಥವಾ ಒಂದು ಡಿಪ್ಲೊಮಾ ಸರ್ಟಿಫಿಕೇಟ್ ಅಂತ ಏನ್ ಕೇಳಿದ್ದಾರೆ, ಆ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಸಬ್ಮಿಟ್ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ನಾನು ಮೊದಲಿಂದಾನು ಹೇಳ್ತಿದ್ದೀನಿ, ಒಂದು ಸರ್ಟಿಫಿಕೇಟ್ ಅನ್ನ ತಾವು ತಯಾರನ್ನ ಮಾಡ್ಕೊಳ್ಳಿ. ಇದೇ ಒಂದು ಪರ್ಪಸ್ಗೆ ಅಂತ ಅಲ್ಲ, ಬೇರೊಂದು ಒಂದು ಕೆಲಸಕ್ಕೂ ಬೇರೊಂದು ವರ್ಕ್ಗೂ ಒಂದು ಏನೋ ಒಂದು ಯೂಸ್ಫುಲ್ ಆಗುತ್ತೆ ಅಂತ. ಓಕೆನಾ. ನಂತರ ಡ್ರೈವಿಂಗ್ ಲೈಸೆನ್ಸ್ ಅನ್ನ ತಾವು ಈ ಬಾರಿ ಸಬ್ಮಿಟ್ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇಲ್ಲ. ಸಪೋಸ್ ತಮ್ಮ ಬಳಿ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ತಾವು ಸಬ್ಮಿಟ್ ಅನ್ನ ಮಾಡಿ ಆರಾಮಾಗಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ ಇಲ್ಲಿ ಬರುವುದಿಲ್ಲ. ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು A to Z ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಒಂದು
ಇನ್ಫಾರ್ಮೇಶನ್ ಆಗಿರುತ್ತೆ. ಯಾವಾಗ ಇದರ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಅಂದ್ರೆ ಇದೇ ತಿಂಗಳು ಲಾಸ್ಟ್ ವೀಕ್ ನಲ್ಲಿ ಮ್ಯಾಕ್ಸಿಮಮ್ ಆಗಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಖಂಡಿತವಾಗಿ ಪ್ರತಿ ಒಂದು ಅಪ್ಡೇಟ್ ಅನ್ನ ನಾನು ಆ ಒಂದು ಟೈಮ್ ನಲ್ಲಿ ಶೇರ್ ಅನ್ನ ಮಾಡ್ತಿದ್ದೀನಿ. ತಾವು ಸಾಧ್ಯವಾದಷ್ಟು ತಾವು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ತಾವು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಪ್ರತಿ ಒಂದು ಅಪ್ಡೇಟ್ ಅನ್ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಅಪ್ಡೇಟ್ ಅನ್ನ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿಯಂತಹ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ಗೋಸ್ಕರ ತಾವು ಫಟಾಫಟ್ ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ಆನ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.